ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಶ್ವೇತಾ, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಸಿರ್ಸಿ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅತಿಯಾದ ಕೊಬ್ಬು, ಅದರಲ್ಲೂ ಕೆಟ್ಟ ಕೊಬ್ಬು LDL ಅಂತ ನಾವೇನು ಹೇಳ್ತೀವಿ, ಇಂಥ ಕೆಟ್ಟ ಕೊಬ್ಬು ದೇಹದಲ್ಲಿ ಜಾಸ್ತಿ ಇದ್ದಾಗ, ಅಂದರೆ ರಕ್ತನಾಳಗಳಲ್ಲಿ ಒಳಪದರದಲ್ಲಿ ಶೇಖರಣೆ ಆದಾಗ, ಡೆಪಾಸಿಟ್ ಆದಾಗ ರಕ್ತ ಸಂಚಾರಕ್ಕೆ ಅಡಚಣೆ ಉಂಟಾಗುವಂಥದ್ದು. ಇದು ರಕ್ತ ಸಂಚಾರವನ್ನು ಸರಾಗವಾಗಿ ಸಾಗಲಿಕ್ಕೆ ಅಡೆತಡೆ ಉಂಟಾಗ್ತದೆ. ಇಂಥ ಸಮಸ್ಯೆ ಹೈಪರ್ ಕೊಲೆಸ್ಟ್ರೀಮಿಯಾ ಅಂತ ಹೇಳ್ತೇವೆ. ರಕ್ತದಲ್ಲಿ ಹೆಚ್ಚು ಕೊಬ್ಬಿನ ಅಂಶ ಇರೋದನ್ನು ನಾವು ಹೇಗೆ ಮನೆಮದ್ದುಗಳ ಮೂಲಕ ಹೇಗೆ ಕಮ್ಮಿ ಮಾಡ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವೀಕ್ಷಕರೇ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಅದೇ ರೀತಿ ಡಾಕ್ಟರ್ ಹೆಗ್ಡೆ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಈ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಉಚಿತವಾಗಿ ಹೆಲ್ತ್ ಟಿಪ್ಸನ್ನು ಪಡ್ಕೊಳ್ಳಿ. ಇದೇ ರೀತಿ ನಿಮಗೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ಫ್ರೀ ಆನ್ಲೈನ್ ಸಂದರ್ಶನದ ಮುಖಾಂತರ ನೀವು ನಮ್ಮ ವೈದ್ಯ ಬಳಗದೊಂದಿಗೆ ನೀವು ಚರ್ಚೆ ಮಾಡ್ಬೋದು. ಅದಕ್ಕೆ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಮಿಸ್ ಕಾಲ್ ಕೊಡಿ. ಒಂದೆರಡು ದಿನದಲ್ಲಿ ನಾವೇ ನಿಮಗೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಸಲಹೆಯನ್ನು ನೀಡಿ ಬೇಕಾದಂಥ ಆಹಾರ ಔಷಧಿಗಳನ್ನ ಕಳಿಸ್ಕೊಡ್ಲಾಗ್ತದೆ. ಈ ಕೆಟ್ಟ ಕೊಬ್ಬನ್ನು ಕಮ್ಮಿ ಮಾಡ್ಕೊಳ್ಬೇಕು ಅಂದರೆ ನಾವು ಒಳ್ಳೆ ಕೊಬ್ಬನ್ನು ಕೊಡೋದ್ರ ಮೂಲಕ ಇಂಥ ಸಮಸ್ಯೆಯನ್ನು ಕಮ್ಮಿ ಮಾಡ್ಕೊಳ್ಬೋದು. ಒಳ್ಳೆ ಕೊಬ್ಬು ಅಂದರೆ ಏನು? ಬೆಣ್ಣೆ, ತುಪ್ಪ ಆಗಿರ್ಬೋದು, ಕೊಕೊನೆಟ್ ಆಯಿಲ್, ಒಲಿವ್ ಆಯಿಲ್, ಇದೆಲ್ಲವನ್ನು ನಾವು ದೇಹಕ್ಕೆ ಕೊಡೋದ್ರ ಮೂಲಕ, ಅಂದರೆ ಒಳ್ಳೆ ಕೊಬ್ಬನ್ನು ಕೊಡೋದ್ರ ಮೂಲಕ ಖಂಡಿತ ಕೆಟ್ಟ ಕೊಬ್ಬನ್ನು ಹೊರಗೆ ಹಾಕಲಿಕ್ಕೆ ಸಹಾಯ ಆಗ್ತದೆ. ಅದೇ ರೀತಿ ವೀಕ್ಷಕರೇ, ಇಲ್ಲಿ ನಿಮ್ಗೆ ಇನ್ನೊಂದು ಉಪಾಯ ತಿಳಿಸ್ಕೊಡ್ತೇನೆ. ಇದಕ್ಕೆ ಬೇಕಾಗಿರುವಂಥದ್ದು ಮೆಂತ್ಯ ಸೊಪ್ಪು. ಮೆಂತ್ಯ ಸೊಪ್ಪಿನೊಂದಿಗೆ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೀವು ಮಿಕ್ಸರ್ಗೆ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಿ, ನೀವು ಪ್ರತಿನಿತ್ಯ 1 ಗ್ಲಾಸ್ನಷ್ಟು ಕೊತ್ತಂಬರಿ ಪ್ಲಸ್ ಮೆಂತ್ಯ ಸೊಪ್ಪು ಎರಡನ್ನೂ ಕೂಡ ನೀವು ಮಿಕ್ಸ್ ಮಾಡಿಕೊಂಡು ಡೈಲಿ 1 ಗ್ಲಾಸ್ನಷ್ಟು ಕುಡಿತಾ ಬಂದಿದ್ದೆ ಆದರೆ ಖಂಡಿತ ಕೆಟ್ಟ ಕೊಬ್ಬನ್ನು ಕರಗಿಸ್ಲಿಕ್ಕೆ ಸಹಾಯ ಆಗುತ್ತೆ. ಅದೇ ರೀತಿ ಇನ್ನೊಂದು ಉಪಾಯವನ್ನು ತಿಳಿಸ್ಕೊಡ್ತೇನೆ ವೀಕ್ಷಕರೇ. ಇದಕ್ಕೆ ಬೇಕಾಗಿರುವಂಥದ್ದು ಶೇಂಗಾದೊಂದಿಗೆ ನೀವು ಬಾದಾಮಿ ಎರಡನ್ನೂ ಮಿಕ್ಸ್ ಮಾಡಿ ಉಂಡೆ ಥರನಾದರೂ ತೊಗೊಳ್ಬೋದು ಪ್ರತಿನಿತ್ಯ. ಅದೇ ರೀತಿ ಜ್ಯೂಸ್ ಫಾರ್ಮಲ್ಲಾದರೂ ತೊಗೊಳ್ಬೋದು, ಇಲ್ಲಾಂದರೆ ಮಿಲ್ಕ್ ಶೇಕ್ ಫಾರ್ಮಲ್ಲಾದರೂ ತೊಗೊಳ್ಬೋದು. ಇದರಿಂದ ಕೆಟ್ಟ ಕೊಬ್ಬನ್ನು ಕಮ್ಮಿ ಮಾಡ್ಕೊಳ್ಳಲಿಕ್ಕೆ ಸಹಾಯ ಆಗುತ್ತೆ. ಹೆಚ್ಚು ಪ್ರೋಟೀನ್ ಇರೋದ್ರಿಂದ ದೇಹದ ತೂಕವನ್ನು ಕಮ್ಮಿ ಮಾಡ್ಕೊಳ್ಲಿಕ್ಕೆ, ಹಾಗೆ ಒಳ್ಳೆ ಹಾರ್ಮೋನ್ಸ್ಗಳನ್ನ ಉತ್ಪಾದನೆ ಮಾಡ್ಕೊಳ್ಲಿಕ್ಕೆ ಇದು ಸಹಾಯ ಆಗುತ್ತೆ. ಬಾದಾಮಿ ಜೊತೆಗೆ ಶೇಂಗಾವನ್ನು ಮಿಕ್ಸ್ ಮಾಡಿ ಉಂಡೆ ಮಾಡಿಕೊಂಡು ಪ್ರತಿನಿತ್ಯ ತೊಗೊಳ್ಳೋದ್ರಿಂದ ಖಂಡಿತ ಇಂಥ ಸಮಸ್ಯೆಯನ್ನು ಕಮ್ಮಿ ಮಾಡ್ಕೊಳ್ಬೋದು. ಅದೇ ರೀತಿ ವೀಕ್ಷಕರೇ, ಫ್ಲ್ಯಾಕ್ಸ್ ಸೀಡ್ಸ್, ಇದರಲ್ಲಿ ಆಲ್ಫಾ ಲಿನೋಲೆನಿಕ್ ಆ್ಯಸಿಡ್ ಇರೋದ್ರಿಂದ ಖಂಡಿತವಾಗಿಯೂ ಕೆಟ್ಟ ಕೊಬ್ಬನ್ನು ಕಮ್ಮಿ ಮಾಡ್ಕೊಳ್ಲಿಕ್ಕೆ ಹೆಲ್ಪ್ ಆಗುತ್ತೆ. ನೀವು ಪ್ರತಿನಿತ್ಯ ಮಜ್ಜಿಗೆಯೊಂದಿಗೆ 1 ಸ್ಪೂನ್ನಷ್ಟು ಫ್ಲ್ಯಾಕ್ಸ್ ಸೀಡ್ಸ್, ಅದು ಡ್ರೈ ರೋಸ್ಟ್ ಮಾಡಿಕೊಂಡು ಪೌಡರ್ ಫಾರ್ಮಲ್ಲಿ ತೊಗೊಳ್ಳುವಂಥದ್ದು, ಅದರ ಜೊತೆಗೆ 2 ಚಿಟಿಕೆಯಷ್ಟು ನೀವು ಮೆಂತ್ಯ ಪುಡಿಯನ್ನು ಹಾಕಿ ಪ್ರತಿನಿತ್ಯ ಮಜ್ಜಿಗೆಯೊಂದಿಗೆ ತಗೊಳ್ಳೋದ್ರಿಂದ ಖಂಡಿತವಾಗಿಯೂ ನೀವು ಕೊಬ್ಬಿನ ಪ್ರಮಾಣ, ಅದರಲ್ಲೂ ಕೆಟ್ಟ ಕೊಬ್ಬನ್ನು ಕಮ್ಮಿ ಮಾಡ್ಕೊಳ್ಳಲಿಕ್ಕೆ ಸಹಾಯ ಆಗುತ್ತೆ. ಅದೇ ರೀತಿ ವೀಕ್ಷಕರೇ, ಮತ್ತೊಂದು ಉಪಾಯವನ್ನು ತಿಳಿಸ್ಕೊಡ್ತೇನೆ. ತಿಂಗಳಿಗೆ 1 ರಿಂದ 2 ಬಾರಿ ಆದರೂ ನೀವು ಮಸಾಜ್ ತೊಗೊಳ್ಳೋದ್ರಿಂದ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ದೇಹಕ್ಕೆ. ಇದರಿಂದ ಕೂಡ ಕೆಟ್ಟ ಕೊಬ್ಬನ್ನು ಕರಗಿಸ್ಕೊಳ್ಲಿಕ್ಕೆ, ರಕ್ತನಾಳಗಳಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗಿದ್ರೂ ಕೂಡ ರಕ್ತ ಸಂಚಾರದಿಂದ ಇದನ್ನ ಸರಿ ಮಾಡ್ಕೊಳ್ಬೋದು. ಸೊ ನೀವು ಪ್ರತಿ ತಿಂಗಳು 1 ರಿಂದ 2 ಬಾರಿ ಆದರೂ ಮಸಾಜ್ ತಗೊಳ್ಳೋದ್ರಿಂದ ಇಂಥ ಸಮಸ್ಯೆಯನ್ನು ಕಮ್ಮಿ ಮಾಡ್ಕೊಳ್ಬೋದು. ಅದೇ ರೀತಿ ವೀಕ್ಷಕರೇ, ರಾತ್ರಿ ಮೆಂತ್ಯೆಯನ್ನು ನೆನೆಸಿಟ್ಬಿಟ್ಟು ನೀವು ಬೆಳಗ್ಗೆ ಮೆಂತ್ಯ ಗಂಜಿಯಾಗಿ ತಗೊಳ್ಳೋದ್ರ ಮೂಲಕ ಇಂತಹ ಕೆಟ್ಟ ಕೊಬ್ಬನ್ನು ಕರಗಿಸ್ಕೊಳ್ಲಿಕ್ಕೆ ಸಹಾಯ ಆಗುತ್ತೆ. ಅದೇ ರೀತಿ ಬೆಟ್ಟದ ನೆಲ್ಲಿಕಾಯಿ ಚೂರ್ಣಕ್ಕೆ ನೀವು ಸ್ವಲ್ಪ ಅರಿಶಿಣ ಹಾಗೂ ಜೇನುತುಪ್ಪ ಎರಡನ್ನು ಮಿಕ್ಸ್ ಮಾಡಿ ನೀವು ಖಾಲಿ ಹೊಟ್ಟೆಯಲ್ಲಿ 2 ಸ್ಪೂನ್ನಷ್ಟು ತಗೊಳ್ತಾ ಬಂದಿದ್ದೆ ಆದರೆ ಕೆಟ್ಟ ಕೊಬ್ಬನ್ನು ಕರಗಲಿಕ್ಕೆ ಸಹಾಯ ಆಗುತ್ತೆ. ಅದೇ ರೀತಿ ಗ್ರೀನ್ ಟೀ ಆಗಿರ್ಬೋದು, ಇದು ಕೂಡ ಬ್ಯಾಡ್ ಫ್ಯಾಟ್ನ ಬರ್ನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ವೀಕ್ಷಕರೇ. ಇದರ ಜೊತೆಗೆ ಬೆಳ್ಳುಳ್ಳಿ ರಸ, ಡೈರೆಕ್ಟಾಗಿ ನಿಮಗೆ ತಗೊಳ್ಲಿಕ್ಕೆ ಕಷ್ಟ ಆದರೂ ಕೂಡ ನೀವು ಡಿಟಾಕ್ಸ್ ಫಾರ್ಮಲ್ಲಿ ನೀವು ಬೆಳ್ಳುಳ್ಳಿ ರಸವನ್ನು ರಾತ್ರಿ ನೆನೆಸಿ, ಅಂದರೆ ಸ್ಮ್ಯಾಶ್ ಮಾಡಿ ನೀರಿಗೆ ಹಾಕಿ ನೀವು ಆ ನೀರನ್ನು ಬೆಳಗ್ಗೆ ಕುಡಿಯುವಂಥದ್ದು. ಇದರಿಂದ ಕೂಡ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡ್ಕೊಳ್ಳಲಿಕ್ಕೆ ಸಹಾಯ ಆಗುತ್ತೆ. ಅದೇ ರೀತಿ ಹಣ್ಣುಗಳಲ್ಲಿ ಪೇರಳೆ ಹಣ್ಣು, ಈ ಪೇರಳೆ ಹಣ್ಣು ಕೂಡ ನೀವು ಪ್ರತಿನಿತ್ಯ 1 ಬೌಲ್ನಷ್ಟು 3 ತಿಂಗಳು ನೀವು ಖಂಡಿತ ತೊಗೊಂಡಿದ್ದೆ ಆದರೆ ಕೆಟ್ಟ ಕೊಬ್ಬನ್ನು, ಬೇಡದೇ ಇರುವಂಥ ಕೊಬ್ಬನ್ನು ಕಮ್ಮಿ ಮಾಡ್ಕೊಳ್ಲಿಕ್ಕೆ ಹೆಲ್ಪ್ ಆಗುತ್ತೆ ವೀಕ್ಷಕರೇ. ನೀವು ಜಾಸ್ತಿ ಪ್ರೋಟೀನ್ ತಗೊಳ್ಳೋದ್ರಿಂದ ಫ್ಯಾಟ್ ಸ್ಟೋರೇಜ್ನ ಕಮ್ಮಿ ಮಾಡ್ಕೊಳ್ಬೋದು. ಸೊ ಈ ಥರ ನಾನು ಹೇಳಿರುವಂಥ ಮನೆಮದ್ದುಗಳನ್ನ ಟ್ರೈ ಮಾಡ್ಕೊಳ್ಳಿ. ಹೆಚ್ಚು ವಾಲ್ನಟ್, ಪಿಸ್ತಾ, ಫ್ಲ್ಯಾಕ್ಸ್ ಸೀಡ್ಸ್, ಒಮೆಗಾ 3 ಈ ಥರ ಎಲ್ಲ ತಗೊಳ್ಳೋದ್ರಿಂದ ಖಂಡಿತ ಕೆಟ್ಟ ಕೊಬ್ಬನ್ನು ಕಮ್ಮಿ ಮಾಡಿ ಒಳ್ಳೆ ಕೊಬ್ಬನ್ನು ಜಾಸ್ತಿ ಮಾಡ್ಕೊಳ್ಲಿಕ್ಕೆ ಸಹಾಯ ಆಗುತ್ತೆ. ಹೆಚ್ಚು HDL ಅಂಶ ಇರುವಂತಹ ಆಹಾರ ಪದಾರ್ಥಗಳನ್ನ ತಗೊಳ್ಬೇಕಾಗುತ್ತೆ. ಒಳ್ಳೆ ಕೊಬ್ಬನ್ನು ಕೊಡೋದ್ರಿಂದ ಖಂಡಿತ ಕೆಟ್ಟ ಕೊಬ್ಬನ್ನು ಕಮ್ಮಿ ಮಾಡ್ಕೊಳ್ಬೋದು. ಒಳ್ಳೆ ಕೊಬ್ಬು ಅಂದರೆ ನಾನು ಹೇಳೋದಾದರೆ ನಟ್ಸ್, ಸೀಡ್ಸ್ ಆಗಿರ್ಬೋದು, ಬೆಣ್ಣೆ, ತುಪ್ಪ, ಒಲಿವ್ ಆಯಿಲ್, ಹಾಗೆ ಕೊಕೊನೆಟ್ ಆಯಿಲ್, ಇದೆಲ್ಲವನ್ನು ತಗೊಳ್ಳೋದ್ರಿಂದ ಕೆಟ್ಟ ಕೊಬ್ಬನ್ನು ದೇಹದಿಂದ
ತೆಗೆದಾಕ್ಲಿಕ್ಕೆ ಸಹಾಯ ಆಗುತ್ತೆ. ಗೊತ್ತಾಯ್ತಲ್ಲ ವೀಕ್ಷಕರೇ, ಕೆಟ್ಟ ಕೊಬ್ಬನ್ನು ಕಮ್ಮಿ ಮಾಡ್ಕೊಳ್ಬೇಕಂದ್ರೆ ಏನೆಲ್ಲ ಮನೆಮದ್ದುಗಳನ್ನ ನಾವು ಮಾಡ್ಕೊಳ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಮ್ಮ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ನಮ್ಮ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಧನ್ಯವಾದಗಳು.